Hello students, in this video we'll learn about temperature dependence of resistance and we'll see some objectives on that, how to solve the objective questions on this concept, right? Okay, we'll go in detail about that concept now. See, temperature dependence of resistance. Andre, what happens to the resistance by changing the temperature? See, whenever you increase the temperature at that time, what happens to the speed of the electrons present in the conductor? Conductor ಬಗ್ಗೆ ನಾ ಮಾತಾಡತ್ತೀನಿ. So whenever you increase the temperature of the conductor at that time, the thermal speed of the electrons will increase. Electrons the speed ನಮಗೆ increase ಆಗ್ತದೆ. Speed of electrons increase ಆದ್ರೆ ನಮಗೆ ಏನಾಗಬೇಕ್ರಿ? What happens? Collisions will increase, right? Collisions. Obviously speed ಹೆಚ್ಚಾದ್ರೆ accidents ಹೆಚ್ಚಾಗಬೇಕ್ರಿ, right? So collisions ನಮಗೆ ಜಾಸ್ತಿ ಆಗ್ತಾವೆ. Collisions ಜಾಸ್ತಿ ಆದಪ್ಪ ಅಂತಂದ್ರೆ ನಮಗೆ ಏನಾಗ್ತದ್ರಿ? Relaxation time will decrease. If relaxation time is decreased, then what happens to resistance? Resistance increases and also resistivity increases ಅಂತ ನಾವು ಹೇಳ್ಬೋದು. ಕರೆಕ್ಟ್, ನಮಗೆ ಬೇಕಾಗಿರೋದು ಆಕ್ಚುಲಿ ಟೆಂಪರೇಚರ್ ಮತ್ತು ರೆಸಿಸ್ಟೆನ್ಸ್ ಮಾತ್ರ ರಿಲೇಷನ್ ರೀ. ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್, ದಟ್ಸ್ ಇಟ್. ಓಕೆ, ಬಟ್ ಈ ಮಿಡಲ್ ಆಗಿನ ಟರ್ಮ್ಸ್ ನಮ್ಗೆ ಗೊತ್ತಿರಬೇಕು, ವೈ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಅಂತ ಹೇಳಿ. ಕ್ಲಿಯರ್? ಓಕೆ, ಈಗ ನೋಡ್ರಿ, ಇಲ್ಲಿ ನಾನು ನಿಮಗೆ 3 ಡಿಫ್ರೆಂಟ್ ಸಿಚುವೇಶನ್ಸ್ ಹೇಳ್ತೀನಿ. ಈ ನಿಮ್ಗೆ ಯಾವುದೇ ಈ ಕಾನ್ಸೆಪ್ಟ್ ನಲ್ಲಿ ಯಾವುದೇ ಕ್ವೆಶನ್ ಅರೈಸ್ ಆದ್ರೂ ಕೂಡ ಈ 3 ಸಿಚುವೇಶನ್ಸ್ ಏನು ಹೇಳ್ತೀನಲ್ಲ ಇವತ್ತನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ಯು ಕ್ಯಾನ್ ಸಾಲ್ವ್ ದೋಸ್ ಕ್ವೆಶನ್ಸ್. ಆ ಕ್ವೆಶನ್ಸ್ ಗಳನ್ನ ನೀವು ಟ್ಯಾಕಲ್ ಮಾಡಬಹುದು. Okay, in that first situation nodri, first situation I will tell you. See, ಈಗ ನಮಗೆ ಟೆಂಪರೇಚರ್ 0 ಡಿಗ್ರಿ ಸೆಲ್ಸಿಯಸ್ ಅದರಿ. ಈ 0 ಡಿಗ್ರಿ ಸೆಲ್ಸಿಯಸ್ ನಿಂದ ನಾವು ಯಾವುದೋ ಒಂದು ಹೈ ಟೆಂಪರೇಚರ್ ನಾವು ಟೆಂಪರೇಚರ್ ರೈಸ್ ಮಾಡೋದು. ಹೈ ಟೆಂಪರೇಚರ್ ಅಂದ್ರೆ ಏನ? 0 ಕಿಂತ ಜಾಸ್ತಿ. ಅದು 10 ಇರಬಹುದು, 20 ಇರಬಹುದು, 30 ಡಿಗ್ರಿ ಸೆಲ್ಸಿಯಸ್ ಇರಬಹುದು, 60 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ರೈಟ್? ಬಟ್ ವೇರಿಯೇಷನ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ? ಫ್ರಮ್ ವೇರ್ ವಿ ಆರ್ ಇನ್ಕ್ರೀಸಿಂಗ್, ಫ್ರಮ್ 0 ಡಿಗ್ರಿ ಸೆಲ್ಸಿಯಸ್. ಓಕೆ, ವೆಲ್ 0 ದಿಂದ ಹೈ ಟೆಂಪರೇಚರ್ ನಾವು ರೈಸ್ ಮಾಡತ್ತೀವಿ. ನೆಕ್ಸ್ಟ್ ನೋಡ್ರಿ, ಈಗ ಇಲ್ಲೇ 0 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಮಗೆ ಏನ್ ರೆಸಿಸ್ಟೆನ್ಸ್ ಅದ, ಆ ರೆಸಿಸ್ಟೆನ್ಸ್ ಅನ್ನ R0 ಅಂತ ಬರೀತೀನಿ. T ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ನಮಗೆ ಏನ್ ರೆಸಿಸ್ಟೆನ್ಸ್ ಅದ, ಆ ರೆಸಿಸ್ಟೆನ್ಸ್ ಅನ್ನ R ಅಂತ ಬರೀತೀನಿ. ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಚೇಂಜ್ ಆಗಬೇಕು. ನೀವು ಟೆಂಪರೇಚರ್ ಹೆಚ್ಚು ಮಾಡಿದಿರಿ ಅಂದ್ಮೇಲೆ R0 ಗಿಂತ R ನಮಗೆ ಜಾಸ್ತಿ ಇರ್ತದ್ರಿ, ಇಟ್ ವಿಲ್ ಬಿ ಮೋರ್. ಸೊ ದೀಸ್ ಬೋತ್ ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಇನ್ ದಿಸ್ ವೇ. ಇವು ಎರಡಕ್ಕೂ ಈ ತರ ಕನೆಕ್ಟ್ ಮಾಡ್ತಾರ್ರಿ. R is equal to R0 into the bracket 1 plus alpha T ಅಂತ. Like this we connect these both resistances. Ille alpha antandre it is temperature coefficient of resistance. We know that. What does this alpha indicates? Ee alpha namage ಏನು indicate ಮಾಡ್ತದೆ? Alpha namage ಏನು indicate ಮಾಡ್ತದೆ ಅಂದ್ರೆ by changing the temperature, variation of resistance ಯಾವ ತರ ಅದ ಅನ್ನೋದನ್ನ ಹೇಳ್ತದ್ರಿ. It tells us about variation of resistance with respect to temperature. With respect to temperature ನಮಗೆ resistance ಯಾವ ತರ ವೇರಿ ಆಗ್ತದೆ ಅನ್ನೋದನ್ನ ಹೇಳ್ತದ್ರಿ ನಮಗೆ alpha. Okay, so alpha positive ಇದ್ರೆ ನಮಗೆ ಟೆಂಪರೇಚರ್ ಹೆಚ್ಚು ಮಾಡಿದಂಗೆ ರೆಸಿಸ್ಟೆನ್ಸ್ ಹೆಚ್ಚಾಗ್ತದೆ ಅಂತ ಮೀನಿಂಗ್ ಅತ್ತಿರುತ್ತೆ. ಅಲ್ಫಾ ನೆಗೆಟಿವ್ ಇದ್ರೆ ನಮಗೆ ಟೆಂಪರೇಚರ್ ಹೆಚ್ಚು ಮಾಡೋದ್ರಿಂದ ರೆಸಿಸ್ಟೆನ್ಸ್ ಕಡಿಮೆ ಆಗತ್ತದ ಅಂತ ಮೀನಿಂಗ್ ಇರುತ್ತೆ. ದಟ್ ಈಸ್ ಆಲ್ ಅಬೌಟ್ ಅಲ್ಫಾ. ಓಕೆ, ಸೆಕೆಂಡ್ ಸಿಚುವೇಶನ್ ನೋಡ್ರಿ. ಇಫ್ ದೇರ್ ಇಸ್ ಆಲ್ರೆಡಿ ಸಮ್ ಟೆಂಪರೇಚರ್ ಪ್ರೆಸೆಂಟ್, ನಮಗೆ ಎಷ್ಟೋ ಒಂದು ಟೆಂಪರೇಚರ್ ಆಲ್ರೆಡಿ ಅದ ರೀ, 0 ಇಲ್ಲ, 20 30 25 40 ಇಷ್ಟು ಎಷ್ಟೋ ಒಂದು ಟೆಂಪರೇಚರ್ ನಮ್ಗೆ ಅದ ರೀ. ಈಗ ಅದು ಯಾವ ಟೆಂಪರೇಚರ್ ಅದಲ್ಲ, ಅದಕ್ಕಿಂತ ನಾವು ಹೈಯರ್ ಟೆಂಪರೇಚರ್ ನಾವು ಟೆಂಪರೇಚರ್ ಹೆಚ್ಚು ಮಾಡ್ಕೊಳ್ಳೋದು. ವಿ ವಾಂಟ್ ಟು ಇನ್ಕ್ರೀಸ್ ದ ಟೆಂಪರೇಚರ್. ಆ ಟೆಂಪರೇಚರ್ ನಾನು T2 ಅಂತ ಬರ್ಕೋತೀನಿ. ಓಕೆ, ಸೊ ವಿ ಆರ್ ನಾಟ್ ಸ್ಟಾರ್ಟಿಂಗ್ ಫ್ರಮ್ 0 ಹಿಯರ್. ಇಲ್ಲಿ ನಾವು 0 ದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಈ 0 ಟೆಂಪರೇಚರ್ ಕನ್ನ ರೆಫರೆನ್ಸ್ ಟೆಂಪರೇಚರ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ರೆಫರೆನ್ಸ್ ಟೆಂಪರೇಚರ್. ಹಿ ಮೇ ಯೂಸ್ ದಟ್ ವರ್ಡ್ ಆಲ್ಸೋ. ಓಕೆ, ಸೊ T1 ದಿಂದ T2 ನಮಗೆ ಟೆಂಪರೇಚರ್ ಹೆಚ್ಚಾಯ್ತು. ಹಂಗಾದ್ರೆ ರೆಸಿಸ್ಟೆನ್ಸ್ ರೀ, ರೆಸಿಸ್ಟೆನ್ಸ್ ನಮಗೆ R1 ದಿಂದ R2 ಹೆಚ್ಚಾಗಬೇಕ್ರಿ. ಅಂದ್ರೆ T1 ಟೆಂಪರೇಚರ್ ಇದ್ದಾಗ ರೆಸಿಸ್ಟೆನ್ಸ್ R1, T2 ಟೆಂಪರೇಚರ್ ಇದ್ದಾಗ ರೆಸಿಸ್ಟೆನ್ಸ್ R2. ಸೊ ಈ ಕೇಸ್ ಬಂದಾಗ ನಮಗೆ ಏನ್ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರೆ? ಅಲ್ಫಾ ಕ್ಯಾಲ್ಕುಲೇಟ್ ಮಾಡಂತ ಕೇಳ್ತಾರೆ. when 2 sets of temperature and 2 sets of resistance are given, at that time we have to calculate alpha. So alpha calculate ಮಾಡ್ಲಿಕ್ಕೆ ನಮಗೆ ಫಾರ್ಮುಲಾ ಅದ. it will be R2 minus R1 divided by R1 into T2 minus R2 into T1. So this is the formula to calculate the temperature coefficient of resistance alpha. Clear? Next ನೋಡ್ರಿ, ಥರ್ಡ್ ಸಿಚುವೇಶನ್ ಏನಂದ್ರೆ, ಈಗ ನಮಗೆ T1 ಟೆಂಪರೇಚರ್ ಅದ್ರಿ, ಹೈಯರ್ ಟೆಂಪರೇಚರ್, ನಾಟ್ 0 ಅಲ್ಲ, ಅದ್ರ ಮೇಲಿಂದ ಟೆಂಪರೇಚರ್ ನಮ್ಗದೆ. ಸೊ T1 ಟೆಂಪರೇಚರ್ ಇದ್ದಾಗ ನಮಗೆ ರೆಸಿಸ್ಟೆನ್ಸ್ ಎಷ್ಟದಪ್ಪ ಅಂದ್ರೆ R1 ಅಂತ ಹೇಳಿದ್ರಿ. ಈ ಟೆಂಪರೇಚರ್ ನ T1 ದಿಂದ T2 ಇನ್ಕ್ರೀಸ್ ಮಾಡ್ಕೋತೀನಿ. ಬಟ್ ಈ T2 ಎಷ್ಟದ ಅಂತ ನಂಗೆ ಗೊತ್ತಿಲ್ಲ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು. ಈಗ ನಮ್ಗೆ R1 ಕೊಟ್ಟಿರ್ತಾರ್ರಿ, R2 ಕೊಟ್ಟಿರ್ತಾರ್ರಿ, T1 ಕೊಟ್ಟಿರ್ತಾರ್ರಿ, ಅಲ್ಫಾನು ಕೊಟ್ಟಿರ್ತಾರ್ರಿ. ಈವನ್ ಅಲ್ಫಾ ಇಸ್ ಆಲ್ಸೋ ಗಿವನ್, ಓನ್ಲಿ T2 ಇಸ್ ನಾಟ್ ಗಿವನ್. ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿತ್ತು. ಸೊ ಈ ಸಿಚುವೇಶನ್ ಬಂದಾಗ ನೀವು ಇದನ್ನ ಫಾರ್ಮುಲಾ ಯೂಸ್ ಮಾಡಬಹುದು ಇಲ್ಲ ಅಂತಲ್ಲ, ಬಟ್ ಇದು ನೀವು ಕಾಂಪ್ಲಿಕೇಟ್ ಆಗ್ತದ್ರಿ. ಸೊ ಇಲ್ಲೇ ನಾನು ನಿಮಗೊಂದು ಸಿಂಪ್ಲಿಫೈಡ್ ಸ್ಟೆಪ್ ಹೇಳ್ತೀನಿ. ಆ ಸ್ಟೆಪ್ ದಿಂದ ನೀವು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡ್ರಿ, ನಿಮ್ಗೆ ಈಸಿಲಿ ಆನ್ಸರ್ ಜಲ್ದಿ ಬರ್ತದ್ರಿ. ಆಮೇಲೆ ಈಗ ನಾ ಏನ್ ಹೇಳ್ತೀನಿ ಅದನ್ನ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೇಕಾದ್ರೂ ಕೂಡ ಮಿಡಲ್ದಾಗ ಸ್ಟೆಪ್
ಸಾಲ್ವ್ ಮಾಡ್ಕೋಬೇಕಾದ್ರೆ ನಾನು ನಿಮಗೆ ಅಲ್ಲಿ ಮತ್ತೊಂದೇ ಟ್ರಿಕ್ ಹೇಳ್ತೀನಿ. ಆ ಸಿಂಪ್ಲಿಫೈಡ್ ವೇ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಆನ್ಸರ್ ಸಿಗ್ತದ್ರಿ. ಅದರ್ವೈಸ್ ಇಟ್ ಮೇ ಬಿಕಮ್ ಲೆಂದಿ, ಅದು ಲೆಂದಿ ಆಗಬಹುದು. ಓಕೆ, ಅದು ಮುಂದೆ ನಾವು ಪ್ರಾಬ್ಲಮ್ದಾಗ ನೋಡ್ಕೊಳ್ಳೋಣ. ಸೊ ಇಲ್ಲಿ ನೋಡ್ರಿ, ಆ ಸಿಂಪ್ಲಿಫೈಡ್ ಸ್ಟೆಪ್ ನಾನು ನಿಮ್ಗೆ ಇಲ್ಲಿ ಹೇಳ್ಬಿಡ್ತೀನಿ ರೀ. ಇಟ್ ವಿಲ್ ಬಿ R2 divided by R1 is equal to 1 plus alpha T2 divided by 1 plus alpha T1. ಸೊ ನಿಮಗೆ T2 ಕ್ಯಾಲ್ಕುಲೇಟ್ ಮಾಡ್ರಿ ಅನ್ನುವಂತ ಕ್ವೆಶನ್ ಏನಾದ್ರು ಬಂದ್ರೆ, ಸಿಚುವೇಶನ್ ಏನಾದ್ರು ಬಂದ್ರೆ, ಯು ಡೈರೆಕ್ಟ್ಲಿ ಗೋ ಫಾರ್ ದಿಸ್ ಸ್ಟೆಪ್. ಇಲ್ಲಿಂದ ಒಂದು 2-3 ಸ್ಟೆಪ್ ನ ನಿಮ್ಗೆ ಆನ್ಸರ್ ಬಂದ್ಬಿಡ್ತದ್ರಿ. ಅದರ್ವೈಸ್ ಇಟ್ ವಿಲ್ ಬಿಕಮ್ ಲೆಂದಿ ಫಾರ್ ಯು. ಆಮೇಲೆ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕಾದ್ರೂ ಮತ್ತೊಂದು ಸಿಂಪಲ್ ವೇ ಅದರಿಂದ ನಾನು ನಿಮಗೆ ಅದನ್ನು ಹೇಳ್ತೇನೆ ನೆಕ್ಸ್ಟ್ ಕ್ವೆಶನ್ ಬಂದಾಗ. ಓಕೆ ಓಕೆ, ದಟ್ ಇಸ್ ಆಲ್ ಅಬೌಟ್ ದ 3 ಸಿಚುವೇಶನ್ಸ್ ವಿಚ್ ವಿಲ್ ಅರೈಸ್ ಇನ್ ದಿಸ್ ಟೈಪ್ ಆಫ್ ಕಾನ್ಸೆಪ್ಟ್. ಓಕೆ, ಆಮೇಲೆ ಇನ್ನೊಂದು ಸಿಚುವೇಶನ್ ಬರ್ತದ, ಅದನ್ನ ನಿಮಗೆ ಕ್ವೆಶನ್ ಮ್ಯಾಗೆ ಹೇಳ್ತೀನಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮೆಟಲ್ಸ್. ಇಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ಕೋಬೇಕಾಗಿದೆ ಮೆಟಲ್ಸ್, ಅಲಾಯ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ನೋಡಿ. ಸೊ ನೋಡ್ರಿ, ಮೆಟಲ್ಸ್ ಒಳಗೆ ನಮಗೆ ಏನಾಗ್ತದಪ್ಪ ಅಂತಂದ್ರೆ, ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ರೆಸಿಸ್ಟೆನ್ಸ್ ವಿಲ್ ಇನ್ಕ್ರೀಸ್, ಆಬ್ವಿಯಸ್ಲಿ ಇನ್ಕ್ರೀಸ್ ಆಗ್ತದ್ರಿ. ದಟ್ಸ್ ವೈ ಟೆಂಪರೇಚರ್ ಕೋಎಫಿಷಿಯಂಟ್ ಇಸ್ ಪಾಸಿಟಿವ್. ಅಲಾಯ್ಸ್ ಒಳಗೆ ನಮಗೆ ಟೆಂಪರೇಚರ್ ಹೆಚ್ಚು ಮಾಡೋದ್ರಿಂದ ರೆಸಿಸ್ಟೆನ್ಸ್ ನಮಗೆ ಹೆಚ್ಚಾಗ್ತದ್ರಿ. ಬಟ್ ಈ ರೆಸಿಸ್ಟೆನ್ಸ್ ಏನದಲ್ಲ, ಈ ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ಇರ್ತದ್ರಿ. ವೇರ್ ಇನ್ ಕೇಸ್ ಆಫ್ ಅಲಾಯ್ಸ್ ಒಳಗೆ ನಮಗೆ ಆಲ್ಮೋಸ್ಟ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್ ರೀ. ರೆಸಿಸ್ಟೆನ್ಸ್ ಇಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ನೀವು ಟೆಂಪರೇಚರ್ ಸ್ವಲ್ಪ ವೇರಿ ಮಾಡಿದ್ರು ರೆಸಿಸ್ಟೆನ್ಸ್ ಬಹಳ ಹೈ ವೇರಿಯೇಷನ್ ಆಗ್ತಿರ್ತದೆ, ರೈಟ್? ದಟ್ಸ್ ವೈ ಹಿಯರ್ ಆಲ್ಸೋ ಐ ಕ್ಯಾನ್ ಸೇ ದ ಟೆಂಪರೇಚರ್ ಕೋಎಫಿಷಿಯಂಟ್ ಇಸ್ ಪಾಸಿಟಿವ್. ಸೆಮಿ ಕಂಡಕ್ಟರ್ಸ್ ಒಳಗೆ ನೋಡ್ರಿ, ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ಇಲ್ಲಿ ನಮ್ಗೆ ರೆಸಿಸ್ಟೆನ್ಸ್ ಹೆಚ್ಚಾಗಂಗಿಲ್ಲ, ರೆಸಿಸ್ಟೆನ್ಸ್ ನಮ್ಗೆ ಏನಾಗ್ತದ್ರಿ, ಕಡಿಮೆ ಆಗ್ತದ್ರಿ. ದಟ್ಸ್ ವೈ ದ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಸೇಡ್ ಟು ಬಿ ನೆಗೆಟಿವ್ ಫಾರ್ ಸೆಮಿ ಕಂಡಕ್ಟರ್ಸ್. ಸೆಮಿ ಕಂಡಕ್ಟರ್ಸ್ ನಮಗೆ ನೆಗೆಟಿವ್ ಇರ್ತದ್ರಿ. ಇನ್ನು ನೋಡ್ರಿ, ನೆಕ್ಸ್ಟ್ ಮೆಟಲ್ಸ್ ಒಳಗೆ ನಮಗೆ ಇಫ್ ವಿ ಆರ್ ಅಟ್ ಅಬ್ಸಲ್ಯೂಟ್ ಝೀರೋ ಕಿದ್ದು ಅಂದ್ರೆ ತಿಳ್ಕೊರಿ, ಮೆಟಲ್ಸ್ ರೆಸಿಸ್ಟೆನ್ಸ್ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ಝೀರೋ ಇರ್ತದೆ. ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ಝೀರೋ, ಎಕ್ಸಾಕ್ಟ್ಲಿ ಝೀರೋ ಅಂತ ಅನ್ಲಿಕ್ಕೆ ಬರೋದಿಲ್ಲ ಕೆಲವೊಂದು ಮೆಟಲ್ಸ್ಗೆ, ಬಟ್ ಆಲ್ಮೋಸ್ಟ್ ನಿಯರ್ಲಿ ಈಕ್ವಲ್ ಟು ಝೀರೋ ಅಂತ ನಾವು ಹೇಳ್ಬೋದು. ಆದ್ರೆ ಅಲಾಯ್ಸ್ ದಾಗ ಏನಾಗ್ತದಪ್ಪ ಅಂತಂದ್ರೆ, ಈವನ್ ಇಫ್ ದ ಟೆಂಪರೇಚರ್ ಇಸ್ ಝೀರೋ, ರೆಸಿಸ್ಟೆನ್ಸ್ ವಿಲ್ ನಾಟ್ ಬಿ ಈಕ್ವಲ್ ಟು ಝೀರೋ. ರೆಸಿಸ್ಟೆನ್ಸ್ ನಮಗೆ ಝೀರೋ ಇರೋದಿಲ್ಲ. ಮೆಟಲ್ಸ್ಗೆ ಮತ್ತು ಅಲಾಯ್ಸ್ಗೆ ಇದೇ ಡಿಫ್ರೆನ್ಸ್ ರೀ. ಅಲಾಯ್ಸ್ ರೆಸಿಸ್ಟೆನ್ಸ್ ನೀವು ಝೀರೋ ಟೆಂಪರೇಚರ್ ತಗೊಂಡು ಹೋದಾಗ ಅದಕ್ಕೆ ರೆಸಿಸ್ಟೆನ್ಸ್ ಇದ್ದೇ ಇರ್ತದ್ರಿ, ರೈಟ್? ಅದಕ್ಕೆ ನಮಗೆ ಮೆಟಲ್ಸ್ ಮತ್ತು ಅಲಾಯ್ಸ್ ನೋಡಿ ಇದೇ ಮೇನ್ ಡಿಫ್ರೆನ್ಸ್ ಅಂತ ನಾವು ಹೇಳ್ತೀವಿ. ಸೆಮಿ ಕಂಡಕ್ಟರ್ ಒಳಗೆ ಏನಾಗ್ತದ್ರಿ, ನೀವು ಇಲ್ಲೇ ಟೆಂಪರೇಚರ್ನ ಹೆಚ್ಚು ಮಾಡೋದ್ರಿಂದ ರೆಸಿಸ್ಟೆನ್ಸ್ ಕಡಿಮೆ ಆಗಿ ಕಂಡಕ್ಟನ್ಸ್ ಹೆಚ್ಚಾಗ್ತದ್ರಿ. ಕಂಡಕ್ಟನ್ಸ್ ಅಂದ್ರೆ ಕರೆಂಟ್ ಜಾಸ್ತಿ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದ್ರಿ ಸೆಮಿ ಕಂಡಕ್ಟರ್ಸ್ ಒಳಗೆ. ಯಾಕಂದ್ರೆ ಇಲ್ಲಿ ಮೋರ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ನಮ್ಗೆ ಏನಾಗ್ತಾವಪ್ಪ ಅಂದ್ರೆ ರಿಲೀಸ್ ಆಗ್ತಾವ್ರಿ. ಫ್ರೀ ಎಲೆಕ್ಟ್ರಾನ್ಸ್ ಡೆನ್ಸಿಟಿ ನಮಗೆ ಹೆಚ್ಚಾಗ್ತದೆ ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್. ಸೊ ಸೆಮಿ ಕಂಡಕ್ಟರ್ಸ್ ಕಂಡಕ್ಟಿವಿಟಿ ಹೆಚ್ಚಾಗ್ತದೆ, ರೆಸಿಸ್ಟೆನ್ಸ್ ನಮಗೆ ಕಡಿಮೆ ಆಗ್ತದೆ, ಕರೆಕ್ಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನ ಈ ಟೆಂಪರೇಚರ್ ಒಳಗೆ ನಮಗೆ ಮೈನರ್ ಚೇಂಜಸ್ ಅದು ಅಂದ್ರೆ ತಿಳ್ಕೊರಿ. ಟೆಂಪರೇಚರ್ ಒಳಗೆ ನಮಗೆ ಮೈನರ್ ಚೇಂಜಸ್ ಅಂದ್ರೆ ಏನ್ರಿ, 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯ್ತು, 8 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯ್ತು, 10 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಯ್ತು. ಸೊ ಬೈ ಮೈನರ್ ಚೇಂಜಸ್ ಇನ್ ದ ಟೆಂಪರೇಚರ್, ರೆಸಿಸ್ಟೆನ್ಸ್ ಆಸ್ ವೆಲ್ ಆಸ್ ರೆಸಿಸ್ಟಿವಿಟಿ ಆಫ್ ಮೆಟಲ್ ವಿಲ್ ಚೇಂಜ್. ಇವು ನಮಗೆ ಚೇಂಜ್ ಆಗ್ತಾವ್ರಿ. ಮೆಟಲ್ದು ರೆಸಿಸ್ಟೆನ್ಸ್ ಮತ್ತು ರೆಸಿಸ್ಟಿವಿಟಿ ಚೇಂಜ್ ಆಗ್ತಾವ. ಯಾವುದಕ್ಕೆ? ಟೆಂಪರೇಚರ್ ಒಳಗೆ ಸಣ್ಣ ಸಣ್ಣ ಚೇಂಜಸ್ ಆದ್ರೂ ಕೂಡ ಇಲ್ಲಿ ರೆಸಿಸ್ಟೆನ್ಸ್ ಒಳಗೆ ನಮಗೆ ಚೇಂಜಸ್ ಆಗ್ತಾವ ಮೆಟಲ್ ಕ್ರಿ. ಅಲಾಯ್ಸ್ ಒಳಗೆ ಹಂಗಲ್ರಿ, ಟೆಂಪರೇಚರ್ ದಾಗಿಂದ ಮೈನರ್ ಚೇಂಜಸ್, ಮೈನರ್ ಅಂದ್ರೆ 5-10 ಡಿಗ್ರಿ ಸೆಲ್ಸಿಯಸ್ ಚೇಂಜ್ ಆಗೋದ್ರಿಂದ ಈ ಅಲಾಯ್ಸ್ಗೆ ಏನು ಫರ್ಕ್ ಬೀಳಂಗಿಲ್ರಿ. ಅಲಾಯ್ಸ್ ರೆಸಿಸ್ಟೆನ್ಸ್ ಏನು ಫರ್ಕ್ ಆಗಂಗಿಲ್ಲ. ರೆಸಿಸ್ಟೆನ್ಸ್ ಅಥವಾ ರೆಸಿಸ್ಟಿವಿಟಿ ನಮಗೆ ಏನು ಚೇಂಜ್ ಆಗಂಗಿಲ್ರಿ. ನೋ ಚೇಂಜಸ್ ವಿಲ್ ಹ್ಯಾಪನ್ ಇನ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಆಫ್ ಅಲಾಯ್ಸ್. ಓಕೆ, ನೆಕ್ಸ್ಟ್ ಸೆಮಿ ಕಂಡಕ್ಟರ್ ಒಳಗ್ರಿ, ಆಬ್ವಿಯಸ್ಲಿ ನಮಗೆ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗೋದ್ರಿಂದ ರೆಸಿಸ್ಟೆನ್ಸ್ ನಮಗೆ ಚೇಂಜ್ ಆಗೇ ಆಗ್ತದ್ರಿ. ರೆಸಿಸ್ಟೆನ್ಸ್ ವಿಲ್ ವೆರಿ, ಓಕೆ, ಏನಾಗ್ತದೆ, ಕಡಿಮೆ ಆಗ್ತದೆ. ದಟ್ಸ್ ಇಟ್. ಓಕೆ, ರೂಮ್ ಟೆಂಪರೇಚರ್ ಬಂದ್ರು ಕೂಡ ನಮಗೆ ಇಲ್ಲಿ ವೇರಿಯೇಷನ್ಸ್ ಆಗೇ ಆಗ್ತಾವ್ರಿ, ರೈಟ್? ಓಕೆ, ಅದು ಸೆಮಿ ಕಂಡಕ್ಟರ್ಸ್ ಆಯ್ತು. ಮೆಟಲ್ಸ್ ಒಳಗೆ ನೋಡ್ರಿ, ಇಫ್ ಐ ಡ್ರಾ ಅ ಗ್ರಾಫ್ ಆಫ್ ರೆಸಿಸ್ಟೆನ್ಸ್ ವರ್ಸಸ್ ಟೆಂಪರೇಚರ್ ಅಥವಾ ರೆಸಿಸ್ಟಿವಿಟಿ ವರ್ಸಸ್ ಟೆಂಪರೇಚರ್, ದ ಗ್ರಾಫ್ ವಿಲ್ ಬಿ ಆಲ್ಮೋಸ್ಟ್ ಲೈಕ್ ದಿಸ್. ಈ ತರ ನಮ್ಗೆ ಗ್ರಾಫ್ ಇರ್ತದೆ. ನಿಯರ್ ಟು ಝೀರೋ, ಆಲ್ಮೋಸ್ಟ್ ನಿಯರ್ ಟು ಝೀರೋ ನಮಗೆ ರೆಸಿಸ್ಟೆನ್ಸ್ ಇರ್ತದ್ರಿ ಆಟ್ ಎ ಟೆಂಪರೇಚರ್ T is equal to 0, ರೈಟ್? ಆಮೇಲೆ ಇದು ಸ್ಟಾರ್ಟಿಂಗ್ ಇಲ್ಲಿ ನಮಗೆ ನಾನ್ ಲೀನಿಯರ್ ಇರ್ತದ್ರೆ. ದಿಸ್ ಗ್ರಾಫ್ ಅಟ್ ದ ಬಿಗಿನಿಂಗ್ ವಿಲ್ ಬಿ ನಾನ್ ಲೀನಿಯರ್. ಫರ್ದರ್ ನಮ್ಗೆ ಹೈಯರ್ ಟೆಂಪರೇಚರ್ ಹೋದಂಗ ಅದು ಲೀನಿಯರ್ ಆಗ್ತದ್ರಿ. ಓಕೆ, ಅಂದ್ರೆ ಸ್ಟ್ರೇಟ್ ಲೈನ್ ಗ್ರಾಫ್ ನಮ್ಗೆ ಆಗ್ತದೆ. ಯಾವುದಕ್ಕೆ? ಮೆಟಲ್ಸ್ಗೆ. ಅಲಾಯ್ಸ್ ಒಳಗೆ ನೋಡ್ರಿ, ಅಲಾಯ್ಸ್ ಒಳಗೆ ನಾವೀಗ ರೆಸಿಸ್ಟೆನ್ಸ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ತಗೊಂಡಾಗ ದಿಸ್ ಇಸ್ ಟೆಂಪರೇಚರ್, ದಿಸ್ ಇಸ್ ರೆಸಿಸ್ಟೆನ್ಸ್, ನಮ್ಗೆ ವೇರಿಯೇಷನ್ ಈ ತರ ಅದ. ಅಂದ್ರೆ ಎಕ್ಸಾಕ್ಟ್ಲಿ ಅಟ್ ಟೆಂಪರೇಚರ್ 0 ಆಲ್ಸೋ ಯು ಆರ್ ಹ್ಯಾವಿಂಗ್ ಸರ್ಟನ್ ಅಮೌಂಟ್ ಆಫ್ ರೆಸಿಸ್ಟೆನ್ಸ್ here. ಇಲ್ಲಿ ನಿಮಗೆ ರೆಸಿಸ್ಟೆನ್ಸ್ ಪ್ರೆಸೆಂಟ್ ಅದ ರೀ. ಇಲ್ಲಿ ಎಕ್ಸಾಕ್ಟ್ಲಿ ಅಟ್ 0 ಟೆಂಪರೇಚರ್ ನಮಗೆ ಸ್ವಲ್ಪ ಅಮೌಂಟ್ ಆಫ್ ಅಂದ್ರೆ ಆಲ್ಮೋಸ್ಟ್ ನೆಗ್ಲಿಜಿಬಲ್ ರೆಸಿಸ್ಟೆನ್ಸ್ ನಮಗೆ ಇಲ್ಲಿ ಪ್ರೆಸೆಂಟ್ ಅದ ರೀ. ಓಕೆ, ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಸಾಕಷ್ಟು ಎನಫ್ ರೆಸಿಸ್ಟೆನ್ಸ್ ನಮಗೆ ಪ್ರೆಸೆಂಟ್ ಇರ್ತದೆ. ಓಕೆ, ಸೆಮಿ ಕಂಡಕ್ಟರ್ ದಾಗ ನೋಡ್ರಿ, ಬೈ ಇನ್ಕ್ರೀಸಿಂಗ್ ದ ಟೆಂಪರೇಚರ್ ವಾಟ್ ಹ್ಯಾಪನ್ಸ್ ಟು ರೆಸಿಸ್ಟೆನ್ಸ್ ಗೋಸ್ ಆನ್ ಡಿಕ್ರೀಸಿಂಗ್.
ಇಲ್ಲಿ ನೀವು ಟೆಂಪರೇಚರ್ ಹೆಚ್ಚು ಮಾಡ್ಕೋತ ಹೋಗ್ರಿ, ರೆಸಿಸ್ಟೆನ್ಸ್ ಕಡಿಮೆ ಆಗ್ತದೆ. ಏನ್ ಹೆಚ್ಚಾಗ್ತದ್ರಿ? ಕಂಡಕ್ಟಿವಿಟಿ ನಮ್ಗೆ ಹೆಚ್ಚಾಗ್ತದೆ. ಅದಕ್ಕೆ ಇತರದ ಟೆಂಪರೇಚರ್ ಕೋಎಫಿಷಿಯಂಟ್ ನಾವು ಏನದ ಅಂತ ಹೇಳ್ತೀವಿ? ನೆಗೆಟಿವ್ ಅದ ಅಂತ ನಾವು ಹೇಳ್ತೀವಿ. ಕ್ಲಿಯರ್? ಸೊ ದಟ್ ಇಸ್ ಆಲ್ ಅಬೌಟ್ the concept of temperature dependence of resistance, and for these three different types of solids what will happen, right? We'll go to the objectives related to this concept. Okay, this concept. So note question ಏನದ? See, the question is, the resistance of platinum wire at 0 degrees Celsius is 2 ohm and at 6.8 degrees Celsius is 80 degrees Celsius. Sorry, 6.8 ohm ನಮಗೆ 80 degrees Celsius ಇದ್ದಾಗ the temperature coefficient of the resistance. ಅವ್ರು ಇಲ್ಲೇ ನಮಗೆ temperature coefficient of resistance alpha ಕೇಳಿದಾರ್ರಿ. ನೋಡ್ರಿ, when temperature is 0 degrees Celsius, resistance is 2 ohm, and when temperature is 80 degrees Celsius, the resistance is 6.8 ohm, right? Variation of temperature ನೋಡ್ರಿ ಎಲ್ಲಿಂದ ಆಗದ? 0 to 80 ಆಗೈತ್ರಿ, right? 0 to 80. So that's why I will use this formula, R is equal to R naught into the bracket 1 plus alpha t ಅಂತೇಳಿ. ಸೊ ಇದು ನಾವು alpha is equal to ಬರ್ಕೊಂಡ್ರೆ ನಮಗೆ ಬರ್ತದ್ರಿ R minus R naught divided by R naught into t ಅಂತ ನಮಗೆ ಬರ್ತದ್ರಿ. ಇದು ಸಿಂಪ್ಲಿಫೈ ಮಾಡ್ಕೊಂಡ್ರಿ. ಇಲ್ಲ ನೀವು ಡೈರೆಕ್ಟ್ಲಿ ಅದು alpha is equal to R2 minus R1 ಆ ಫಾರ್ಮುಲಾ ಯೂಸ್ ಮಾಡಿದ್ರು ನಡೀತದ್ರಿ. ಓಕೆ, ಬಟ್ ನಾವು ಸಿಂಪ್ಲಿಫೈಡ್ ಡೈರೆಕ್ಟ್ಲಿ ಇದು ಸಿಗ್ತದೆ, ಹಿಂಗಾಗಿ ಇದನ್ನ ಯೂಸ್ ಮಾಡೋಣ ಅಂತ. ಓಕೆ, ಅಲ್ಫಾ ನಮಗೆ ಬೇಕಾಗಿತ್ರಿ. ಅಲ್ಫಾ ಇಸ್ ಈಕ್ವಲ್ ಟು ನೋಡ್ರಿ R minus R naught ರೀ. R minus R naught ಅಂತಂದ್ರೆ 6.8 minus 2, it will be 4.8, right? Divided by R naught into 2. R naught is how much? 2 ohm into t. T ನಮಗೆ ಎಷ್ಟದ್ರಿ? 80. So 2 into 80 ಅಂತಂದಂಗ್ರಿ, right? So 2 into 80 ಅಂತಂದ್ರೆ ಇದು ನಮಗೆ ಎಷ್ಟು ಆಯ್ತ್ರಿ? 160. So I can write it like this: 48 into 10 raised to minus 2 ಅಂತ ನಾ ಬರಿಬಹುದಾ? ಡಿವೈಡೆಡ್ ಬೈ 16. ಕರೆಕ್ಟ್ ಅದರಿ? ಈ 0 ಅಂದ್ರೆ ಇದು 10 ನ ಮೇಲ್ಗಡೆ ತಗೊಂಡ್ರೆ -1 ಆಯ್ತಾ, ಇದ್ರಾಗಿಂದ ಒಂದು -1. ಸೊ ಅದು ನಮಗೆ 10 raised to minus 2. 16 1 is 16 3s ರೀ. ಸೊ ಆಲ್ಫಾ ನಮಗೆ ಎಷ್ಟು ಬಂತ್ರಿ? 3 into 10 raised to minus 2 per degree Celsius. ಎಷ್ಟು ನಮಗೆ ಆಲ್ಫಾ ಬರಬೇಕು. Then which option is correct? Option number B is correct. Okay, we'll move to the next question then. Next question ಏನದ ನೋಡ್ರಿ? The resistance of wire at 300 Kelvin is 0.3 ohm if the temperature coefficient of the resistance of the wire alpha ನಮಗೆ ಕೊಟ್ಟಿದಾರ್ರಿ. The temperature at which the resistance becomes 0.6 ohm. ನೋಡ್ರಿ, ಇಲ್ಲಿ ಏನ್ ಗಿವನ್ ಅದ? ವಾಟ್ ದೇ ಹ್ಯಾವ್ ಗಿವನ್ 300 ನಮಗೆ 0.3 ohm ರೆಸಿಸ್ಟೆನ್ಸ್ ಯಾವ ಟೆಂಪರೇಚರ್ ಕದರಿ? ಇಟ್ ಇಸ್ ಅಟ್ 300 ಕೆಲ್ವಿನ್. 300 ಕೆಲ್ವಿನ್ ನಮಗೆ ಎಷ್ಟು ರೆಸಿಸ್ಟೆನ್ಸ್ ಅದ? ಹಂಗಾದ್ರೆ 0.6 ohm ರೆಸಿಸ್ಟೆನ್ಸ್ ನಮಗೆ ಯಾವ ಟೆಂಪರೇಚರ್ ಕದ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇದು ನಾವು T2 ಅಂತ ಕರಿತೀವಿ, ರೈಟ್? ಸೊ ದಿಸ್ T2 ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಇದು T2 ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿಲ್ಲ. ಅಲ್ಫಾ ನಮಗೆ ಕೊಟ್ಟಿದ್ದಾರೆ, ಅಲ್ಫಾ ಇಸ್ ಗಿವನ್, ರೈಟ್? ಸೊ ಈಗ ನಮಗೆ T2 ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾನು ನಿಮಗೆ ಯಾವ್ದು ಸಿಂಪಲ್ ವೇ, ಯಾವ್ದು ನಿಮಗೆ ಶಾರ್ಟ್ಕಟ್ ವೇ ನಾ ನಿಮಗೆ ಯೂಸ್ ಮಾಡ್ರಿ ಅಂತ ಹೇಳಿದೀನಿ. ಇಟ್ ವಿಲ್ ಬಿ R2 divided by R1 is equal to 1 plus alpha T2 divided by 1 plus alpha T1, right? This one we have to use. Either you R2 by R1 ಅಥವಾ R1 by R2 ತಗೊಳ್ರಿ, anything you take, it is okay, right? You can solve it. Okay, R2 by R1 ಅಂದ್ರೆ 0.6 by 0.3, that will be 2. ಇದು ನಮಗೆ 2 ಇರ್ತದ್ರಿ. 1 plus alpha T2 ನಮಗೆ ಎಷ್ಟದ ಅದನ್ನ ನಾವು ಫೈಂಡ್ ಮಾಡಬೇಕಾಗೈತಿ. So I will write it as alpha T2 divided by 1 plus alpha T1. alpha T1 ಅಂತಂದ್ರೆ ಏನ್ರಿ? alpha T1 ನಮಗೆ ಎಷ್ಟದ? T1 is 300. ಇದು ಕೆಲ್ವಿನ್ ಒಳಗದ ನೋಡ್ರಿ. ಕೆಲ್ವಿನ್ ನಾವು ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಒಂದ್ ಹೇಳ್ತೀನಿ ನಿಮಗೆ, ಯಾವುದೇ ಕ್ವೆಶ್ಚನ್ ಒಳಗೆ ಈ ಟೆಂಪರೇಚರ್ ಡಿಪೆಂಡೆನ್ಸ್ ಮೇಲೆ ಯಾವುದೇ ಕ್ವೆಶ್ಚನ್ ಇರಲಿ, ದೇರ್ ಇಸ್ ನೋ ನೀಡ್ ಆಫ್ ಕನ್ವರ್ಟಿಂಗ್ ದಿಸ್ ಅಲ್ಫಾ ವ್ಯಾಲ್ಯೂ ಏನ್ ಕೊಟ್ಟಿರ್ತಾರೆ, ಡೋಂಟ್ ಗೋ ಫಾರ್ ಇಟ್ಸ್ ಕನ್ವರ್ಷನ್. ಯು ಜಸ್ಟ್ ಥ್ರೋ ಇಟ್ ಆಸ್ ಇಟ್ ಇಸ್ ಇನ್ ದ ಎನಿ ಫಾರ್ಮುಲಾ. ಯಾವುದೇ ಫಾರ್ಮುಲಾ ಒಳಗೆ ನೀವು ಅದನ್ನ ಯೂಸ್ ಮಾಡಬೇಕಾದ್ರೆ ಅದನ್ನ ಹೆಂಗ್ ಕೊಟ್ಟಿದ್ದಾರೆ, ಯಾವ ಯೂನಿಟ್ ಕೊಟ್ಟಿದ್ದಾರೆ, ಅದನ್ನ ಆಸ್ ಇಟ್ ಇಸ್ ತಗೊಂಡ್ಬಿಟ್ರಿ, ಅದನ್ನ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದು, ಯು ಹ್ಯಾವ್ ಟು ಕನ್ವರ್ಟ್ ದ ಟೆಂಪರೇಚರ್ ಫ್ರಮ್ ಕೆಲ್ವಿನ್ ಟು ಸೆಲ್ಸಿಯಸ್. ಅದನ್ನ ನೀವು ಕನ್ವರ್ಟ್ ಮಾಡ್ಕೊಡ್ರಿ. ದಟ್ ಇಸ್ ಗುಡ್ ಟು ಸಾಲ್ವ್ ಫರ್ದರ್. ಓಕೆ, ಸೊ ಇದು 300 ಕೆಲ್ವಿನ್ ಅದ, ಇದನ್ನ ಈಗ ಸೆಲ್ಸಿಯಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 200 minus 273, this will be 27 degrees Celsius. ಇದು ನಮಗೆ T1 ರೀ, this is T1. ಓಕೆ, ವೆಲ್, ಸೊ T1 ನಮಗೆ ಎಷ್ಟದೆ? 27. ಅಲ್ಫಾ ನಮಗೆ ಆಸ್ ಇಟ್ ಇಸ್ ಇರ್ಲಿ. ಓಕೆ, ಇದು 27 ಅಲ್ಫಾ ಅಂತ ನಮಗೆ ಬಂತು. ಸೊ ಇದು ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಬೇಕಾದ್ರೆ ನಾನು ನಿಮಗೊಂದು ಈಸಿ ವೇ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ದಟ್ ಐ ವಿಲ್ ಟೆಲ್ ಹಿಯರ್. ಇಲ್ಲೇ ನೋಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ. ಇದು ನಿಮಗೆ 2 plus 2 into 1 2 into 27, this will be 54 alpha is equal to 1 plus alpha T2 ಅಂತ ನಾ ಬರೀತೀನಿ. ಸೊ ಈ ತರ ಬಂದಾಗ ನಮಗೆ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ಕೊಳಿಕ್ ನೋಡ್ರಿ, ಇನ್ನು ನೀವು ಅಲ್ಫಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದ್ರೆ
ಲೆಂದಿ ಆಗ್ತದ್ರಿ. ಇಟ್ ಟೇಕ್ಸ್ ಟೈಮ್. ಅದು ಟೈಮ್ ಕನ್ಸ್ಯೂಮ್ ಮಾಡ್ತದ್ರಿ, ಲೆಂದಿನೂ ಆಗ್ತದೆ, ಕಾಂಪ್ಲಿಕೇಟೆಡ್ ಆಗ್ಬೋದು. ಸೊ ಇಲ್ಲೇ ನಾವ್ ಏನ್ ಮಾಡೋಣ, ಐ ವಿಲ್ ಟೇಕ್ ಅಲ್ಫಾಸ್ ಆನ್ ಒನ್ ಸೈಡ್. ಸೊ ಇದು 2 1 ಈ ಕಡೆ ತಗೊಂಡ್ರೆ 2 - 1 1 ಆಯ್ತೆ. ಆಮೇಲೆ ಇದು ನಮಗೆ ಬರ್ತದ ಅಲ್ಫಾ ಇಂಟು ದ ಬ್ರಾಕೆಟ್ T2 - 54 ಅಂತ ಬರ್ತದ್ರಿ. T2 - 54 ಇಫ್ ಐ ಟೇಕ್ ದಿಸ್ ಆನ್ ದಟ್ ಸೈಡ್. ಕರೆಕ್ಟ್. ಸೊ ಈಗ ನಾವ್ ಇದನ್ನ 1 ಡಿವೈಡೆಡ್ ಬೈ ಅಲ್ಫಾ ಇಸ್ ಈಕ್ವಲ್ ಟು T2 - 54 ಅಂತ ನಾ ಬರಿಬಹುದು. T2 - 54 1 ಬೈ ಅಲ್ಫಾ. ಅಲ್ಫಾ ನಮ್ಗೆ ಎಷ್ಟು ಕೊಟ್ಟಿದಾರ್ರಿ? 1.5 ಇಂಟು 10 - 3 ಕೊಟ್ಟಿದಾರ್ರಿ. ಸೊ ಅದನ್ನ ಈ ತರ ಬರ್ಕೋತೀನಿ, 15 ಇಂಟು 10 - 4 ಅಂತ ನಾ ಬರ್ಕೋತೀನಿ. 15 ಇಂಟು 10 - 4 ಅದು 1.5 ಇಂಟು 10 - 3 ಅದೇ. ಅದನ್ನ 15 ಇಂಟು 10 - 4 ಬರ್ತೀನಿ, ಈಕ್ವಲ್ ಟು T2 - 54. T2 - 54. ಇನ್ 10 - 4 ನಮ್ಮ ಮೇಲ್ಗಡೆ ತಗೊಂಡ್ರೆ ಏನಾಯ್ತ್ರಿ? 10,000 ಆಯ್ತ್ರಿ. ಸೊ ದಟ್ ವಿಲ್ ಬಿ 10,000 ಡಿವೈಡೆಡ್ ಬೈ 15 ಈಕ್ವಲ್ ಟು T2 - 54. T2 - 54. ಸೊ ಇಲ್ಲಿ ನೋಡ್ರಿ, what I will get? 5 3s and 5 2000s. This will be 10,000. So 2000 divided by 3 ಅಂತಂದ್ರೆ this will be 666.6. ಅದನ್ನ ನಾವು 666 ಅಂತ ತಗೊಳ್ಳೋಣ. ಸೊ T2 - 54 is equal to 666 ಬಂತ. ಇನ್ ಇದನ್ನ ಏನಂತ ಬರಿಬಹುದು? T2 is equal to 666 plus 54. 666 plus 54, this will be 720. ಇದು ನಮಗೆ ಈಗ ಏನಂದ್ರೆ ಡಿಗ್ರಿ ಸೆಲ್ಸಿಯಸ್ ಒಳಗದ. ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಂಡು 720 plus 273 ನೋಡ್ರಿ. ಕೆಲ್ವಿನ್ ಟು ಸೆಲ್ಸಿಯಸ್ ಮೈನಸ್ ಮಾಡ್ಕೊರಿ, ಸೆಲ್ಸಿಯಸ್ ಟು ಕೆಲ್ವಿನ್ ಪ್ಲಸ್ ಮಾಡ್ರಿ. ಸೊ ದಿಸ್ ವಿಲ್ ಬಿ 993 ಕೆಲ್ವಿನ್. ಇಷ್ಟು ನಮಗೆ ಟೆಂಪರೇಚರ್ ಬರ್ತದ್ರಿ, 993 ಕೆಲ್ವಿನ್. ದಿಸ್ ಮಚ್ ಟೆಂಪರೇಚರ್ ವಿಲ್ ಗೆಟ್. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್ ದೆನ್ ಅಕಾರ್ಡಿಂಗ್ ಟು ದಿಸ್? Option 3 is correct, 993 Kelvin. Okay, we'll move to the next question. So next question nodri, namagille the resistance of the conductor is 5 ohm at 50 degrees Celsius, 7 ohm at 100 degrees Celsius. Then mean temperature coefficient of resistance andre alpha calculate madri anta kelidare. Nodri, R1 R2 is given, T1 T2 is given, alpha has to be calculated. Directly ನಾವು ಆಗಲೇ ಏನು ಫಾರ್ಮುಲಾ ಯೂಸ್ ಮಾಡಿದ್ವಿ ಅದೇ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಬೇಕು. ಈ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ಟ್ರೈ ಮಾಡಿ ನೋಡ್ರಿ. Alpha is equal to R2 minus R1 divided by R1 into T2 minus R2 into T1. This formula we have to use and we have to solve it. Right? So ಇದು ಯೂಸ್ ಮಾಡ್ಕೊಂಡು ನೀವು ಸಾಲ್ವ್ ಮಾಡಿ ನೋಡ್ರಿ. Similar type of question ಅದ. That's why I'm going to the next question. So next question ನೋಡ್ರಿ. Next question ಏನದ? The resistance of the bulb filament is 100 ohm at 100 degrees Celsius. If its temperature coefficient of resistance is 0.005 per degree Celsius, ಅಂದ್ರೆ alpha ನಮಗೆ ಕೊಟ್ಟಿದ್ದಾರೆ. Its resistance will become 200 ohm at temperature. 200 ohm ನಮಗೆ ಯಾವ ಟೆಂಪರೇಚರ್ ಆಗ್ತದೆ ಅನ್ನೋದನ್ನ ಕೇಳತ್ತಾರ್ರಿ. ಸೊ ಇಲ್ಲಿ ನೋಡ್ರಿ, ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಎಷ್ಟದಪ್ಪ ಅಂದ್ರೆ 100 ohm. 100 ohm ಯಾವ ಟೆಂಪರೇಚರ್ ಕದ್ರಿ? 100 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ 200 ohm ನಮಗೆ ಯಾವ ಟೆಂಪರೇಚರ್ ಆಗಬೇಕು ಅಂತ ಕೇಳ್ತಾವ, ಅಂದ್ರೆ T2 ನಮಗೆ ಕೇಳತ್ತಾರ್ರಿ. ರೈಟ್, ಅಲ್ಫಾ ಗಿವನ್ ಅದ ರೀ. ರೈಟ್, ಸೇಮ್ ಸಿಚುವೇಶನ್ ಅದ, ಅಲ್ಫಾ ಗಿವನ್ ಅದ, T2 ಕ್ಯಾಲ್ಕುಲೇಟ್ ಮಾಡ್ಬೇಕು. ಸೊ ಈಗ ಈ ಸಿಚುವೇಶನ್ ಬಂದಾಗ ಎರಡು ಸೆಟ್ ಆಫ್ ರೆಸಿಸ್ಟೆನ್ಸ್ ಮತ್ತೆ ಎರಡು ಸೆಟ್ ಆಫ್ ಟೆಂಪರೇಚರ್ ಸಿಚುವೇಶನ್ ಬಂದಾಗ T2 ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ಟು ಯೂಸ್ ದಿಸ್. ಇದು ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಿ. R2 divided by R1 is equal to 1 plus alpha T1, 1 plus alpha T2 divided by 1 plus alpha T1 ಅಂತ ಹೇಳಿ. ರೈಟ್, ಓಕೆ. ಸೊ ಇಲ್ಲೇ R2 by R1 ಅಂದ್ರೆ 200 by 100, that will be 2 equal to 1 plus alpha T2 ಅಂತಂದ್ರೆ ನಮ್ಗೆ ಗೊತ್ತಿಲ್ಲ. ರೈಟ್, ಸೊ ಇದನ್ನ ಅಲ್ಫಾ T2 ಡೈರೆಕ್ಟ್ಲಿ ಅಲ್ಫಾ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಡ್ರಿ. ನಾವು ಅಲ್ಫಾ ಕಾಮನ್ ತಗೊಂಡು ಸಾಲ್ವ್ ಮಾಡ್ಬೇಕು. ನಾನು ನಿಮಗೆ ಆಗಲೇ ಹೇಳಿದ್ದೀನಿ, ದಟ್ ವಿಲ್ ಬಿ ಈಸಿ. 1 plus alpha T1 ನಮಗೆ ಎಷ್ಟು ಅದ ರೀ? T1 is how much? T1 is 100 degrees Celsius. ಸೊ ಇದು ನಮಗೆ 100 alpha ಅಂತ ಬಂತು. 100 alpha ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋರಿ. 2 plus 200 alpha is equal to 1 plus alpha T2. 1 plus alpha T2 ಇಷ್ಟು ನಮಗೆ ಬಂತು. ಸೊ alpha terms I will take on that side. This will be 1 and this will be alpha into the bracket T2 minus 200. Correct? So ಇದು ನಾನು 1 divided by alpha is equal to ನಂಗೆ ಬಂತ T2 minus 200 ಅಂತ ಹೇಳಿ. ರೈಟ್, 1 divided by alpha ಎಷ್ಟು ಅದ ರೀ? 0.005 ಅದ. ಈ 0.005 ಇದನ್ನ ಬರಿತೀನಿ. 0.5 into 10 raised to minus 2 ಅಂತ ಹೇಳಿ, equal to T2 minus 200. Right? So 10 raised to minus 2 if I take it to the numerator ನಾ ತಗೊಂಡ್ರೆ ಇದು ಏನಾಗ್ತದ್ರಿ? 10 raised to minus 2 ಅದು ನಮಗೆ 100 ಆಗ್ತದ್ರಿ. ಡಿವೈಡೆಡ್ ಬೈ 0.5 ಕೆಳಗಡೆ ಉಳಿದಿರ್ತದ. 0.5 ಅಂದ್ರೆ 1/2. ರೈಟ್, ಹಾಫ್. ರೈಟ್, ಇದು ನಮಗೆ 200 ಇದೆ. ಸೊ ಇದು 2 ನಮಗೆ ನ್ಯೂಮರೇಟರ್ ಮಲ್ಟಿಪ್ಲೈ ಆಗ್ತದೆ. ಸೊ ವಾಟ್ ಐ ವಿಲ್ ಗೆಟ್ ಇಟ್ ಹಿಯರ್. ಇಟ್ ವಿಲ್ ಬಿ 200. ಇದು ನಮಗೆ 200 ಆಗ್ತದೆ, ಈಕ್ವಲ್ ಟು T2 minus 200 ಬರ್ತದ್ರಿ. 200 ಈ ಕಡೆ ತಗೊಂಡ್ರೆ ಪ್ಲಸ್ ಆಯ್ತೆ. ಸೊ T2 ನಮಗೆ ಎಷ್ಟು ಬಂತ್ರಿ? 200 plus 200 ಅಂದ್ರೆ 400 ಡಿಗ್ರಿ ಸೆಲ್ಸಿಯಸ್ ನಮಗೆ ಬರ್ತದ್ರಿ. ಸೊ 400 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಯ್ತ್ರಿ? ಆಪ್ಷನ್
1 will be the right answer for that. Clear? Okay, that is all out how we have to solve. Okay, ಇಲ್ಲಿ ನಮಗೆ ಮತ್ತೊಂದು ಕ್ವೆಶ್ಚನ್ ಇದೆ. ಇದು ನೋಡ್ರಿ, ಇದು ಸ್ವಲ್ಪ ನಮಗೆ ಡಿಫರೆಂಟ್ ಅದ ರೀ. ಇಲ್ಲಿವರೆಗೂ ನಾವು ಏನು ಸಾಲ್ವ್ ಮಾಡಿದ್ವಿ ಅದಕ್ಕಿಂತ ಡಿಫರೆಂಟ್ ಅದ. ಏನು ಹೇಳಿದ್ದಾರೆ, ರೆಸಿಸ್ಟೆನ್ಸ್ ಆಫ್ ವೈರ್ at 20 degrees Celsius is 20 ohm and at 500 degrees Celsius is 60 ohm. At what temperature the resistance is 25 ohm? ನೋಡ್ರಿ, ಎಷ್ಟು ರೆಸಿಸ್ಟೆನ್ಸ್ ಗಿವನ್ ಅದಾವೆ? 3 ರೆಸಿಸ್ಟೆನ್ಸ್ ಗಿವನ್ ಅದಾವ್ರಿ. ಇದು ರೆಸಿಸ್ಟೆನ್ಸ್ ನಂಬರ್ 1, ರೆಸಿಸ್ಟೆನ್ಸ್ ನಂಬರ್ 2, ರೆಸಿಸ್ಟೆನ್ಸ್ ನಂಬರ್ 3. ಟೆಂಪರೇಚರ್ಸ್ ನೋಡ್ರಿ, ಟೆಂಪರೇಚರ್ ನಂಬರ್ 1, ಟೆಂಪರೇಚರ್ ನಂಬರ್ 2. ಆಮೇಲೆ ಈ 25 ಓಮ್ ನಮಗೆ ಯಾವ ಟೆಂಪರೇಚರ್ ಐತಿ ಆ ಟೆಂಪರೇಚರ್ ನಮಗೆ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳತ್ತಾರ್ರಿ. ಕ್ಲಿಯರ್? ಓಕೆ, ಸೊ ಈಗ ಇಲ್ಲಿವರೆಗೂ ನಾವು ಏನು ಕ್ವೆಶನ್ಸ್ ಸಾಲ್ವ್ ಮಾಡಿದ್ವಿ ಆ ಎಲ್ಲಾ ಕ್ವೆಶನ್ಸ್ ದಾಗ ನಮಗೆ 2 ಸೆಟ್ ಆಫ್ ರೆಸಿಸ್ಟೆನ್ಸ್, 2 ಸೆಟ್ ಆಫ್ ಟೆಂಪರೇಚರ್ ಇದ್ದು. ಈಗ ನಮಗೆ 3 ಸೆಟ್ ಆಫ್ ರೆಸಿಸ್ಟೆನ್ಸ್ ಅದಾವೆ, 3 ಸೆಟ್ ಆಫ್ ಟೆಂಪರೇಚರ್ ಬೇಕು. ಅದ್ರೊಳಗೆ ಒಂದು ಟೆಂಪರೇಚರ್ ಗೊತ್ತಿಲ್ಲ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಇಲ್ಲೇ ನೋಡ್ರಿ, ನಿಮಗೆ ಒಂದು ಹಿಂಟ್ ಹೇಳ್ತೀನಿ. 3 ಸೆಟ್ಸ್ ಬಂದಾಗ ಇದು ನೆನ್ಪಿಟ್ಕೋರಿ, ನಾನು ನಿಮಗೆ ಇದು ಕಾನ್ಸೆಪ್ಟ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಸೊ ಇದ್ರದ್ದು ನೋಡ್ರಿ, ಈ ತರ ನಮಗೆ ರೆಸಿಸ್ಟೆನ್ಸ್ ವರ್ಸಸ್ ಟೆಂಪರೇಚರ್ ಗ್ರಾಫ್ ಇರ್ತದ್ರಿ. ಇದ್ರದ್ದು ನಮಗೆ ಸ್ಲೋಪ್ ಏನದ ರೀ? ಸ್ಲೋಪ್ ನಮಗೆ ಕಾನ್ಸ್ಟೆಂಟ್ ಅದ್ರಿ. ಸ್ಲೋಪ್ ಇಸ್ ಕಾನ್ಸ್ಟೆಂಟ್, ಯಾಕಂದ್ರೆ ಸ್ಟ್ರೇಟ್ ಲೈನ್ ಅದ. ಸ್ಟ್ರೇಟ್ ಲೈನ್ ಅಂದ್ರೆ ಸ್ಲೋಪ್ ಕಾನ್ಸ್ಟೆಂಟ್ ರೀ. ಸ್ಲೋಪ್ ಅಂದ್ರೆ ಇಲ್ಲಿ ಏನ್ ಬರ್ತದ್ರಿ? ಚೇಂಜ್ ಇನ್ ರೆಸಿಸ್ಟೆನ್ಸ್ ಅಪಾನ್ ಚೇಂಜ್ ಇನ್ ಟೆಂಪರೇಚರ್ ರೀ. ರೈಟ್? ಸ್ಲೋಪ್, ದಿಸ್ ವಿಲ್ ಬಿ ಚೇಂಜ್ ಇನ್ ರೆಸಿಸ್ಟೆನ್ಸ್, ದಿಸ್ ವಿಲ್ ಬಿ ಚೇಂಜ್ ಇನ್ ಟೆಂಪರೇಚರ್. ಸೊ ದಿಸ್ ಸ್ಲೋಪ್ ವಿಲ್ ಆಲ್ವೇಸ್ ಬಿ ಕಾನ್ಸ್ಟೆಂಟ್. ಸ್ಲೋಪ್ ಕಾನ್ಸ್ಟೆಂಟ್ ಯಾಕ್ರಿ? ಯಾಕಂದ್ರೆ ಇದು ಸ್ಟ್ರೇಟ್ ಲೈನ್ ಅದ. ಕರೆಕ್ಟ್? ಸೊ ಚೇಂಜ್ ಇನ್ ರೆಸಿಸ್ಟೆನ್ಸ್ ಅಪಾನ್ ಚೇಂಜ್ ಇನ್ ಟೆಂಪರೇಚರ್ ನಮಗೆ ಯಾವಾಗ ಕಾನ್ಸ್ಟೆಂಟ್ ಇರ್ತದೆ. ದಿಸ್ ಫ್ಯಾಕ್ಟ್ ವಿ ವಿಲ್ ಯೂಸ್ ಟು ಸಾಲ್ವ್ ದಿಸ್. ರೈಟ್? ಸೊ ಇದು ನೋಡ್ರಿ, ಇಲ್ಲಿ ನಮಗೆ 3 ರೆಸಿಸ್ಟೆನ್ಸ್ 3 ಟೆಂಪರೇಚರ್ ಕೊಟ್ಟಿದ್ದಾರೆ. ಐ ವಿಲ್ ನೋಟ್ ಡೌನ್ ಇಟ್ ಹಿಯರ್. ಇದು ರೆಸಿಸ್ಟೆನ್ಸ್, ಇದು ನಮಗೆ ಟೆಂಪರೇಚರ್. ರೆಸಿಸ್ಟೆನ್ಸ್ ಎಷ್ಟು ಅದಾವ್ರಿ? 20 ಓಮ್, 20 ohm, and then how much is the resistance? 16 ohm, 25 ohm. Athar next na 25 ohm ತಗೋತೀನಿ, ಅದ್ರ ನೆಕ್ಸ್ಟ್ ನ 60 ohm ತಗೋತೀನಿ ರೀ. 60 ohm, ಕರೆಕ್ಟ್? ಇನ್ಕ್ರೀಸಿಂಗ್ ಆರ್ಡರ್ ನಾಗ ನಾ ಬರ್ಕೋತೀನಿ. ಏನು 20 ohm ಇದ್ದಾಗ ನಮಗೆ ರೆಸಿಸ್ಟೆನ್ಸ್ ಎಷ್ಟು ಅದ ರೀ? 20 ಡಿಗ್ರಿ ಸೆಲ್ಸಿಯಸ್ ನಮಗೆ ರೆಸಿಸ್ಟೆನ್ಸ್ ಅದ ರೀ. ರೈಟ್? ಇದು ಟೆಂಪರೇಚರ್ ನಮ್ಗೆ ಗೊತ್ತಿಲ್ಲ, ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಇದನ್ನ ನಾವು T3 ಅಂತ ಬರ್ಕೊಂಡಿದ್ವಿ. ಕರೆಕ್ಟ್? 60 ohm ನಮಗೆ ಯಾವ ಟೆಂಪರೇಚರ್ ಕದ? 500 ಡಿಗ್ರಿ ಸೆಲ್ಸಿಯಸ್ ನಮಗೆ 60 ohm ಟೆಂಪರೇಚರ್ ಅದ ರೀ. ವೆಲ್, ಸೊ ಈಗ change in resistance upon change in temperature. First I will take the change in resistance of these two sets. ಈ ಎರಡು ಸೆಟ್ ಅದ್ರಿ. ಫಸ್ಟ್ ಸೆಟ್ ಮತ್ತೆ ಸೆಕೆಂಡ್ ಸೆಟ್ ಅದನ್ನ ತಗೋತೀನಿ. ಇಲ್ಲಿ ನೋಡ್ರಿ, 20 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ 20 ಓಮ್, 500 ಡಿಗ್ರಿ ಸೆಲ್ಸಿಯಸ್ 60 ಓಮ್. ಈಗ ನಮಗೆ 25 ಓಮ್ ಟೆಂಪರೇಚರ್ ಕೇಳತ್ತಾರೆ. ಅಂದ್ರೆ 25 ಓಮ್ ಇಸ್ ಇನ್ ಬಿಟ್ವೀನ್ 20 and 60. That's why this temperature has to be in between 20 and 500. 500 ಕಿಂತ ಸಣ್ಣದಿರಬೇಕು, 20 ಕಿಂತ ಜಾಸ್ತಿ ಇರಬೇಕು. ಕರೆಕ್ಟ್ ಅದರಿ? ಈಗ ನಾವು ಇವು ಎರಡು ಸೆಟ್ಸ್ ತಗೊಂಡ್ರಿ, ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್. ರೈಟ್? ಸೊ ಚೇಂಜ್ ಇನ್ ರೆಸಿಸ್ಟೆನ್ಸ್ ಅಪಾನ್ ಚೇಂಜ್ ಇನ್ ಟೆಂಪರೇಚರ್. ಚೇಂಜ್ ಇನ್ ರೆಸಿಸ್ಟೆನ್ಸ್ ಎಷ್ಟು ಆಗ್ತದೆ? 60 minus 20, 40 ಆಗ್ತದ್ರಿ. ಡಿವೈಡೆಡ್ ಬೈ ಚೇಂಜ್ ಇನ್ ಟೆಂಪರೇಚರ್ ಎಷ್ಟು ಆಗ್ತದ್ರಿ? 500 minus 20, 480 ಆಗ್ತದ್ರಿ. ದಿಸ್ ವಿಲ್ ಬಿ 480 ಈಕ್ವಲ್ ಟು, ಓಕೆ, ಅಥವಾ ಈಕ್ವಲ್ ಟು ನಾವು ಆಮೇಲೆ ಬರೋಣ. ಈಗ ನೋಡ್ರಿ, 40 divided by 480. ನೆಕ್ಸ್ಟ್ ಇವೆರಡು ಸೆಟ್ ತಗೋರಿ. ನಾವು ಯು ಟೇಕ್ ದೀಸ್ ಬೋತ್ ಸೆಟ್ಸ್. So this will be 25 minus 20, 5 divided by T3 minus 20. T3 minus 20. Change in resistance upon change in temperature. Change in resistance upon change in temperature. These both will be equal because this ratio is always constant. ಅದಕ್ಕೆ ನಮಗೆ ಈಕ್ವಲ್ ಬರ್ತಾವ್ರಿ. ಓಕೆ, ಏನಿದೆ ನಮಗೆ 0 0 ಕ್ಯಾನ್ಸಲ್ ಆಯ್ತಾ. ಇದು 4 1s 4 12s. ಸೊ ನಮಗೆ ಬಂತ 1 divided by 12 is equal to 5 divided by T3 minus 20. ಇಷ್ಟು ನಮಗೆ ಬರ್ತದ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ ಬಂತ T3 minus 20 is equal to 12 into 50 will be 12 into 5 will be 60. 20 ನಾವು ಆ ಕಡೆ ತಗೊಂಡ್ರೆ ನಮಗೆ ಪ್ಲಸ್ ಆಯ್ತೆ. ಸೊ ದಿಸ್ ವಿಲ್ ಬಿ 80 ಡಿಗ್ರಿ ಸೆಲ್ಸಿಯಸ್. ಸೊ ಇಷ್ಟು ಟೆಂಪರೇಚರ್ ನಮಗೆ T3 ಇರಬೇಕು. 80 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಆಪ್ಷನ್ ಕರೆಕ್ಟ್ ಆಯ್ತು ರೀ, ಆಪ್ಷನ್ ಡಿ. ಸೊ ಐ ಹ್ಯಾವ್ ಟೇಕನ್ ಆಲ್ ದ ವೆರೈಟಿ ಆಫ್ ಕೇಸಸ್ ವಿಚ್ ವಿಲ್ ಕಮ್ ಆನ್ ದಿಸ್ ಕಾನ್ಸೆಪ್ಟ್. ಇಷ್ಟು ನೀವು ಗೊತ್ತಾದ್ರೆ ಗೊತ್ತು ಮಾಡ್ಕೊಂಡ್ರೆ ಸಾಕ, ಇಷ್ಟು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಆನ್ ದಿಸ್ ಕಾನ್ಸೆಪ್ಟ್ ವಾಟ್ ಎವರ್ ಕ್ವೆಶನ್ಸ್ ಯು ವಿಲ್ ಗೆಟ್, ಯು ಕ್ಯಾನ್ ಸಾಲ್ವ್ ಇಟ್. ರೈಟ್? So for further more concepts and further more videos of physics, keep watching the channel. Thank you.